ಹೃದಯಾಘಾತದ ಹಿನ್ನೆಲೆ ಹಾಸನ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಹಾರ್ಟ್ ಅಟ್ಯಾಕ್ ಸಮಸ್ಯೆಗೆ ಕಾರಣ ತಿಳಿದುಕೊಂಡು ಆ ತಂಡವನ್ನು ರಚನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇತ್ತೀಚೆಗೆ ಹಾಸನದಲ್ಲಿ ಹೃದಯಾಘಾತದಿಂದ ಸತ್ತವರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಈ ಕಾರಣದಿಂದಾಗಿ ಅದರ ಕಾರಣವನ್ನು ತಿಳಿಯಲಿಕ್ಕೆ ತಂಡವನ್ನು ರಚನೆ ಮಾಡಿದ್ದಾರೆ. ಹಾಸನದ ಆರೋಗ್ಯ ಇಲಾಖೆಯ ಡಾಕ್ಟರ್ ಚೇತನ್ ನೇತೃತ್ವದಲ್ಲಿ ತಂಡ ರಚನೆ ಆಗುತ್ತೆ. 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಸ್ಟೆಮಿ ಯೋಜನೆ ಆಕ್ಟಿವ್ ಮಾಡಿದ್ದಾರೆ. ಸ್ಟೆಮಿ ಯೋಜನೆಯನ್ನು ಆಕ್ಟಿವ್ ಮಾಡಿದೆ ಆರೋಗ್ಯ ಇಲಾಖೆ. ಅದರ ಮೂಲಕ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು, ಅದನ್ನು ತಡೆಗಟ್ಟಲು ಇರಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮಗಳೇನು, ನಮ್ಮ ಆರೋಗ್ಯವನ್ನು ಹೇಗೆ ವೃದ್ಧಿಸಿಕೊಳ್ಳಬಹುದು, ಹೃದಯಾಘಾತದಿಂದ ಹೇಗೆ ದೂರ ಇರಬಹುದು, ಎಲ್ಲವನ್ನು ಕೂಡ ಅರಿವು ಮೂಡಿಸುವಂಥ ಕೆಲಸ ಡಾಕ್ಟರ್ ಚೇತನ್ ನೇತೃತ್ವದ ತಂಡ ಮಾಡುತ್ತೆ. ಏನಾದ್ರು ನೋವು ಬಂದು 2010 ಆಯಿತು, 2025 15 ಇಯರ್ಸ್ ನಾನು ಚೆನ್ನಾಗೇ ಇದ್ದೀನಿ ನಾನು. ಬಟ್ ನಾವು ಅದನ್ನ ಕಾಪಾಡ್ಕೋಬೇಕು ಸರ್. ಲೈಫ್ ಸ್ಟೈಲು ಇದು ಮತ್ತು ರೆಗ್ಯುಲರಾಗಿ ಮಾತ್ರೆ ತೊಗೊಳ್ಳೋದು ಇವೆಲ್ಲ ಸರ್. ಗಾಬರಿ ಏನು ಬೇಡ ಜನಕ್ಕೆ. ದಯವಿಟ್ಟು ಎಲ್ಲರಿಗೂ ಏನು ಹೇಳೋದು ಏನು ಅಂದರೆ 30 ಯಾರೇ ಆದ್ರೂ ಜಸ್ಟ್ ಏನೇ ಕೈ ನೋವು ಬಂದರೂ ಎದೆ ನೋವು ಬಂದರೂ ದಯವಿಟ್ಟು ಡಾಕ್ಟ್ರುಗಳಿಗೆ ತೋರಿಸ್ಕೋಬೇಕು. ಏನು ಈಗ ಸೆಲ್ಫ್ ಮೆಡಿಕೇಷನ್ ಮಾಡ್ತಿದ್ದಾರೆ ಎಲ್ಲರೂ, ಅದೇ ಮೇನ್ ಪ್ರಾಬ್ಲಮ್ ಆಗ್ತಿರೋದು. ಏನಾದ್ರು ನೋವು ಬಂದರೆ ಅವರೇ ಮೆಡಿಸಿನ್ ತಗೊಳ್ಳೋದು ಮೆಡಿಕಲ್ ಶಾಪ್ಗೆ ಹೋಗಿ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ನಮ್ಮಲ್ಲಿ ಎಲ್ಲ ಕೇಂದ್ರಗಳಲ್ಲೂ BP ಶುಗರ್ ಎಲ್ಲ ಟೆಸ್ಟ್ ಮಾಡೋಕ್ಕೆ ಎಲ್ಲ ಇದೆ. ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ನಮಗೆ ಇದು ಕೊಲೆಸ್ಟ್ರಾಲು ಇವೆಲ್ಲ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಸೊ ದಯವಿಟ್ಟು ಎಲ್ಲ ಸಹಕರಿಸಬೇಕು. ಇದಕ್ಕೆ ಯಾರು ಹೆದರ್ಕೋಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಈಗ ಹಾಸನದಲ್ಲಿ ನೀವು ಹೇಳ್ದಂಗೆ 18 ಅಂತ ಹೇಳ್ತಿದ್ದೀರಾ ಸರ್. ಇಟ್ ಮೇ ಬಿ ಮೋರ್ ಇನ್ ಬ್ಯಾಂಗ್ಳೂರ್, ಇಟ್ ಮೇ ಬಿ ಮೋರ್ ಇನ್ ಬ್ಯಾಂಗ್ಳೂರ್, ಇಟ್ ಮೇ ಬಿ ಮೋರ್ ಇನ್ ತುಮಕೂರು. ಬಿಕಾಸ್ ಕೌಂಟ್ಸ್ ವಿ ಕಾಂಟ್ ಗಿವ್. ನಾವು NCD ಟೀಮ್ ಅವರು ನನಗೆ DD NCD ಟೀಮ್ ನನಗೆ ಕಾಲ್ ಮಾಡಿದರು. ಅವರು ಸ್ಟೇಟ್ ಲೆವೆಲಲ್ಲಿ ಅವ್ರಿಗೆ ಒಂದು ಮೀಟಿಂಗ್ ಮಾಡ್ತಾರಂತೆ. ಈಗ ಟ್ರಾನ್ಸ್ಫರ್ ಕೌನ್ಸಿಲ್ ನಡೀತಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದಾರೆ. ನಮ್ಮ ಹತ್ರನೂ ಮಾಹಿತಿ ತರಿಸ್ಕೊತಿದ್ದಾರೆ ಸರ್. ಎಲ್ಲ ಎಷ್ಟು ಜನ ಸತ್ತೋಗಿದ್ದಾರೆ, ಯಾವ್ಯಾವ ಏಜ್ ಅವರು ಅಂತ ಇಂಪಾರ್ಟೆಂಟು. ತುಂಬ 2022 ಅಂದರೆ ಅದನ್ನು ನಾವು ಇದು ನೋಡಬೇಕಾಗುತ್ತೆ. ಈಗ ಒಬ್ಬರು ಯಲಹಂಕದಲ್ಲಿ ಸತ್ತೋಗಿದ್ದಾರೆ, ಯಾರೋ ಪೇಷಂಟು, ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಸರ್ ಯಲಹಂಕದಲ್ಲಿ. ಆ ರಿಪೋರ್ಟ್ ಬರಬೇಕು 22 ಇಯರ್ಸು ಏನಕ್ಕೆ ಇದಾಯಿತು ಅಂತ. ಸೊ ನಮಗೆ ಯಾರೋ ಗಾಬರಿ ಆಗೋದು ಬೇಡ. ನಮ್ಮ ಹಾಸನದು ಇನ್ನೂ ಕಮ್ಮಿನೇ ಇದೆ. ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅಂತೂ ಪ್ರೈವೇಟಲ್ಲೂ 4 ಕ್ಯಾತ್ ಲ್ಯಾಬ್ಸ್ ಇದ್ದಾರೆ. ಬಟ್ ನಮ್ಮ ಜಯದೇವ ಹಾಸ್ಪಿಟ್ಲು ಇಟ್ ಈಸ್ ವೆರಿ ಗುಡ್. ನಾನು ಅಲ್ಲೇ ಹೋಗಿದ್ದು. ಸೊ ದಯವಿಟ್ಟು ಯಾರೋ ಗಾಬರಿ ಆಗೋದು ಬೇಡ. ಇನ್ನೊಂದು 2 ಡೇಸಲ್ಲಿ ನಾವು ಇಡೀ ಸ್ಟೇಟಿಂದು ಮಾಹಿತಿ ನಾವು ಸ್ಟೇಟ್ ಅವ್ರಿಗೆ ಹೇಳ್ತೀವಿ ಸರ್. 2010 ಆಯಿತು, 2025 15 ಇಯರ್ಸ್ ನಾನು ಚೆನ್ನಾಗೇ ಇದ್ದೀನಿ ನಾನು. ಬಟ್ ನಾವು ಅದನ್ನ ಕಾಪಾಡ್ಕೋಬೇಕು ಸರ್. ಲೈಫ್ ಸ್ಟೈಲ್